ತಮಿಳುನಾಡಿನ ಚುನಾವಣೆಯಲ್ಲಿ ದಳಪತಿ ವಿಜಯ್ ಇತಿಹಾಸವನ್ನು ಬರೆದು ಸಿಎಂ ಸ್ಥಾನವನ್ನು ಅಲಂಕರಿಸಿದ್ದಾರೆ. ನಾಳೆ ಸಿಎಂ ವಿಜಯ್ಗೆ ಮೊದಲ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಅರ್ಥಾತ್ ವಿಶ್ವಾಸ ಮತವನ್ನು ಸಾಬೀತುಪಡಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಾಳೆ ದಳಪತಿ ವಿಜಯ್ ವಿಶ್ವಾಸ ಮತ ಯಾಚನೆಯನ್ನು ಮಾಡಬೇಕಾಗುತ್ತೆ. ವಿಶ್ವಾಸ ಅಗ್ನಿ ಪರೀಕ್ಷೆಯನ್ನ ಪಾಸ್ ಆಗ್ತಾರಾ ಸಿಎಂ ವಿಜಯ್ ಅನ್ನೋದು ಈಗಿರುವಂತಹ ಕುತೂಹಲ. ಸದ್ಯ 119 ಶಾಸಕರ ಬೆಂಬಲವನ್ನ ವಿಜಯ್ ಹೊಂದಿದ್ದಾರೆ. ಕಾಂಗ್ರೆಸ್ ಸೇರಿ ವಿಜಯ್ಗೆ ವಿಶ್ವಾಸ ಮತವನ್ನ ಸಾಬೀತುಪಡಿಸುವಂತಹದ್ದು ಸಿಎಂ ಆದ ಬಳಿಕ ಎದುರಾಗ್ತಾ ಇರುವ ಮೊದಲ ಸವಾಲು. ಬಹುಮತದ ಸಾಬೀತಿಗೆ 118 ಶಾಸಕರ ಬೆಂಬಲ ಅಗತ್ಯವಿದೆ. ನಾಳೆ ದಳಪತಿ ವಿಜಯ್ ವಿಶ್ವಾಸ ಮತಯಾಚನೆಯನ್ನ ಮಾಡಬೇಕಾಗುತ್ತೆ. ನಿನ್ನೆಯಿಂದ ವಿಶೇಷ ಅಧಿವೇಶನ ಆರಂಭ ಆಗಿದೆ. ಶಾಸಕರುಗಳು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗ್ತಾ ಇದೆ. ನಾಳೆ ರಾಜ್ಯಪಾಲರ ಸಮ್ಮುಖದಲ್ಲಿ ವಿಶ್ವಾಸ ಮತಯಾಚನೆಯಾಗುತ್ತೆ. 118 ಶಾಸಕರು ವಿಜಯ್ ಬೆಂಬಲಕ್ಕೆ ನಿಂತು ಕೈಯನ್ನು ಎತ್ತಿದ್ರೆ ಬಹುತೇಕ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ವಿಜಯ್ ಸೇಫ್ ಆಗ್ತಾರೆ. ಸದ್ಯ ತಮಿಳುನಾಡಿನ ರಾಜಕಾರಣ ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಹುತೇಕ ಮೊದಲ ಅಗ್ನಿ ಪರೀಕ್ಷೆಯನ್ನ ವಿಜಯ್ ಗೆಲ್ಲೋದು ಶತಸಿದ್ಧ ಅನ್ನೋದು ಗೊತ್ತಾಗ್ತಾ ಇದೆ. ಎಡಪಕ್ಷಗಳು ಕಾಂಗ್ರೆಸ್ ಬೆಂಬಲದೊಂದಿಗೆ ಈಗಾಗಲೇ ಮ್ಯಾಜಿಕ್ ನಂಬರನ್ನು ತಲುಪಿ ಅದರ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟು ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ ವಿಜಯ್ ಅವರು. ನಾಳೆ ರಾಜ್ಯಪಾಲರು ತಲೆ ಎಣಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಅಧಿವೇಶನದ ಒಳಗಾಗುವಂತಹ ಪ್ರಕ್ರಿಯೆ ಇದು. 118 ಜನ ಶಾಸಕರು ನಾವು ವಿಜಯ್ ಬೆಂಬಲಕ್ಕೆ ನಿಂತಿದ್ದೇವೆ ಅಂಥೇಳಿ ಕೈಯನ್ನು ಎತ್ತಿದ್ರೆ ಅಲ್ಲಿಗೆ ವಿಜಯ್ ಮೊದಲ ಅಗ್ನಿ ಪರೀಕ್ಷೆಯನ್ನು ಗೆದ್ದಂತಾಗುತ್ತೆ. ನಿನ್ನೆ ಅಷ್ಟೇ ಸ್ಟಾಲಿನ್ ಭೇಟಿಯಾಗಿದ್ರು, ಉದಯನಿಧಿ ಸ್ಟಾಲಿನ್ ಅನ್ನ ಭೇಟಿಯಾಗಿದ್ರು. ಮತ್ತೊಂದು ಕಡೆ ಅಣ್ಣಾ ಡಿಎಂಕೆಯ ಒಂದು ಭಾಗ ವಿಜಯ್ ಅವರ ಟಿವಿಕೆ ಪಕ್ಷವನ್ನು ಸಪೋರ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಹಾಗಾಗಿ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ವಿಜಯ್ ಗೆಲ್ಲೋದು ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಈ ನಡುವೆ ತಮಿಳುನಾಡಿನ ರಾಜಕಾರಣದಲ್ಲಿ ಹೈಡ್ರಾಮಾ. ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಮೂಡಿದೆ ಒಡಕು ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬಾಗವಾಗುತ್ತಾ ಜಯಲಲಿತಾ ಪಾರ್ಟಿ? ಅದು ಈಗಿರುವಂತಹ ಪ್ರಶ್ನೆ. ಟಿವಿಕೆಗೆ ಬೆಂಬಲವನ್ನ ಷಣ್ಮುಗಂ ಬಣ ಸೂಚಿಸಿದೆ. ನಾವು ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. 30 ಶಾಸಕರನ್ನ ಷಣ್ಮುಗಂ ಬಣ ಹೊಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಳನಿಸ್ವಾಮಿ ಬಣದಲ್ಲಿ 17 ಜನ ಶಾಸಕರಿದ್ದಾರೆ. ಅಲ್ಲಿಗೆ 2/3 ಶಾಸಕರನ್ನ ಷಣ್ಮುಗಂ ಅವರು ಸೆಳೆಯುವಲ್ಲಿ ಸಕ್ಸಸ್ ಆಗಿರೋದು ಸ್ಪಷ್ಟ. 2/3 ಶಾಸಕರು ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಬಂದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಕೂಡ ಅಪ್ಲೈ ಆಗಲ್ಲ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಕೂಡ ವಿಜಯ್ಗೆ ಪೂರಕವಾಗಿದ್ದಾವೆ. ಸಿಎಂ ದಳಪತಿ ವಿಜಯ್ ಕೈ ಮತ್ತಷ್ಟು ಬಲವಾಗಿದೆ. ಮೊದಲ ಅಗ್ನಿ ಪರೀಕ್ಷೆಯನ್ನು ಬಹುತೇಕ ಗೆಲ್ಲೋದು ಫಿಕ್ಸ್ ಆಗಿದೆ. ಆರಂಭದಲ್ಲಿ ಸಂಖ್ಯಾಬಲವನ್ನು ಹೊಂದಿಸೋದಕ್ಕೆ ಸರ್ಕಸ್ ಮಾಡಿದ್ರು ವಿಜಯ್. ಇದೀಗ ವಿಜಯ್ ದಳಪತಿಗೆ ಪ್ರಚಂಡ ಬಲ ತಮಿಳುನಾಡಿನಲ್ಲಿ ಸಿಗ್ತಾ ಇದೆ. ಶಾಸಕರ ಬಲ ಸಿಗ್ತಾ ಇದೆ. ಶಾಸಕರ ಬಲ 150ರ ಸನಿಹದಲ್ಲಿ ವಿಜಯ್ ದಳಪತಿ ಅವರಿಗೆ ನಾಳೆ ವಿಶ್ವಾಸ ಮತವನ್ನು ಯಾಚಿಸಬೇಕಾಗುತ್ತೆ. ದಳಪತಿ ವಿಜಯ್ 145ಕ್ಕೂ ಹೆಚ್ಚು ಶಾಸಕರುಗಳು ವಿಜಯ್ ಬೆನ್ನಿಗೆ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಣ್ಣಾ ಡಿಎಂಕೆಯ ಒಂದು ಬಣ ಷಣ್ಮುಗಂ ಅವರ ಬಣ ವಿಜಯ್ ಬೆನ್ನಿಗೆ ಟಿವಿಕೆ ಪಕ್ಷಕ್ಕೆ ಬೆನ್ನಿಗೆ ನಿಲ್ಲೋದಕ್ಕೆ ನಿರ್ಧರಿಸಿದ್ದಾರೆ. ಅಲ್ಲಿಗೆ ಮೊದಲ ಅಗ್ನಿ ಪರೀಕ್ಷೆಯನ್ನ ವಿಜಯ್ ಗೆದ್ದಂತಾಗುತ್ತೆ, ಗೆಲ್ಲೋದು ಫಿಕ್ಸ್ ಆದಂತಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ತಮಿಳುನಾಡಿನ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳನ್ನು ನೋಡ್ತಾ ಇದ್ರೆ, ಮೊದಲ ಅಗ್ನಿ ಪರೀಕ್ಷೆಯನ್ನ ದಳಪತಿ ವಿಜಯ್ ಸಿಎಂ ವಿಜಯ್ ಗೆಲ್ಲೋದು ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆಯಾ ಅಂತ? ಪ್ರೇಮ್, ನೋಡಿ, ಈ ಹಿಂದೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಬಹುಮತಕ್ಕಾಗಿ ಪರದಾಡದಂತಹ ಸನ್ನಿವೇಶಗಳನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಮುಖ್ಯಮಂತ್ರಿ ಆದ ಬಳಿಕ ಬಹಳ ದೊಡ್ಡ ಬೆಂಬಲವನ್ನ ವಿಜಯ್ ಪಡಿತಾ ಇರುವಂಥದ್ದು ಕೂಡ ಗಮನಕ್ಕೆ ಬರ್ತಾ ಇರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಬಹುಮತ ಇದೆ. ನಾಳೆ ವಿಶ್ವಾಸ ಮತವನ್ನು ಸಾಬೀತುಪಡಿಸುವಂತಹ ಹಂತದಲ್ಲಿ ಬಹುತೇಕ ಈ ಅಗ್ನಿ ಪರೀಕ್ಷೆಯನ್ನ ಎದುರಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಈ ಒಂದು ಅಗ್ನಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ವಿಜಯ್ ಅವರು ಎದುರಿಸ್ತಾರೆ. ಯಾಕೆಂದ್ರೆ ಬಹುಮತಕ್ಕೆ 118 ಸಂಖ್ಯೆಗಳ
ಸಂಖ್ಯೆಗಳು ಬೇಕಾಗಿರುವಂಥದ್ದು. ಈಗ ಸದ್ಯಕ್ಕೆ ವಿಜಯ್ ಅವರ ಬಳಿ 121 ಸಂಖ್ಯೆಗಳಿರುವಂಥದ್ದು. ಅಂದ್ರೆ ಟಿವಿಕೆ ಸೇರಿದಂತೆ ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳು, ವಿಸಿಕೆ ಮತ್ತೆ ಮುಸ್ಲಿಂ ಲೀಗ್ ಈ ಎಲ್ಲಾ ಪಕ್ಷಗಳು ಕೂಡ ಬೆಂಬಲವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಟಿವಿಕೆ ಬಳಿ 121 ಶಾಸಕರ ಬಲ ಇರುವಂಥದ್ದು. ನೋಡಿ, ಇವತ್ತು ತಮಿಳುನಾಡು ರಾಜಕೀಯದಲ್ಲಿ ಅತ್ಯಂತ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗಿರುವಂಥದ್ದು. ಅದೇನು ಅಂದ್ರೆ ಅಣ್ಣಾ ಡಿಎಂಕೆ ಒಡೆದು ಓಳಾಗುವಂಥದ್ದು ಬಹುತೇಕ ಖಚಿತ ಆಗಿರುವಂಥದ್ದು. ಷಣ್ಮುಗಂ ನೇತೃತ್ವದಲ್ಲಿ ಸರಿಸುಮಾರು 30ಕ್ಕಿಂತ ಅಧಿಕ ಶಾಸಕರು ಟಿವಿಕೆಯ ವಿಜಯ್ಗೆ ಬೆಂಬಲವನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಘೋಷಣೆಯನ್ನು ಕೂಡ ಅವರು ಮಾಡಿರುವಂಥದ್ದು. ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಈ ಹಿಂದೆಯೇ ಅವರು ವಿಜಯ್ಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿದ್ರು. ಆದ್ರೆ ಈ ಒತ್ತಡಕ್ಕೆ ಪಳನಿಸ್ವಾಮಿ ಅವರು ಬಗ್ಗಿರಲಿಲ್ಲ. ಸೊ ಹೀಗಾಗಿ 2/3 ಭಾಗದಷ್ಟು ಶಾಸಕರು ಒಟ್ಟಾಗಿ ವಿಜಯ್ಗೆ ಬೆಂಬಲವನ್ನ ನೀಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ವಿಧಾನಸಭೆಯಲ್ಲೂ ಕೂಡ ವಿಜಯ್ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ಅವರು ನಡೆಸಿದ್ದಾರೆ. ಸೊ ನಾಳೆ ನಡೆಯುವಂತಹ ವಿಶ್ವಾಸ ಮತ ಯಾಚನೆಯ ಸಂದರ್ಭದಲ್ಲೂ ಕೂಡ ಈ ಎಲ್ಲಾ ಶಾಸಕರು ಅಂದ್ರೆ ಅಣ್ಣಾ ಡಿಎಂಕೆ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ 30ಕ್ಕಿಂತ ಅಧಿಕ ಶಾಸಕರು ವಿಜಯ್ಗೆ ಬೆಂಬಲವನ್ನ ಕೊಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿಗೆ 150ಕ್ಕಿಂತ ಹೆಚ್ಚು ಶಾಸಕರ ಬೆಂಬಲವನ್ನ ವಿಜಯ್ ಪಡೆಯುವಂತ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇದು ರಾಜಕೀಯವಾಗಿ ವಿಜಯ್ಗೆ ಸಿಗುವಂತಹ ಬಹುದೊಡ್ಡ ಗೆಲುವು ಅಂತಾನೂ ಕೂಡ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಪ್ರೇಮ್,